ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಿನಲ್ಲಿ ನೀವು ಎಲ್ಲೇ ಹೋದ್ರೂ ಟ್ರಾಫಿಕ್ ಧೂಳು ಇರುತ್ತೆ ಅಲ್ವಾ? ಆದರೆ ಸಿಟಿ ಒಳಗಡೆನೆ ಒಂದು ಮಿನಿ ಸ್ವರ್ಗ ಇದೆ ಅಂದರೆ ನಂಬ್ತೀರಾ? ವಿಶಾಲವಾದ ರಸ್ತೆಗಳು, ಮುಗಿಲೆತ್ತರದ ಬೆಟ್ಟಗಳು ಮತ್ತು ನಮ್ಮ ನೆಚ್ಚಿನ ಸಿನಿಮಾ ಸ್ಟಾರ್ಗಳ ಮನೆಗಳು. ಹೌದು, ಅದೇ ನಮ್ಮ ರಾಜರಾಜೇಶ್ವರಿ ನಗರ. ಮೈಸೂರು ರೋಡ್ ಪಕ್ಕದಲ್ಲೇ ಇರೋ ಈ ಏರಿಯಾ ಈಗ ಬೆಂಗಳೂರಿನ ಹಾಟ್ ಫೇವರೇಟ್ ಸ್ಪಾಟ್. ಬನ್ನಿ, ಇವತ್ತು ಆರ್ ನಗರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡೋಣ. ದೈವಿಕ ಶಕ್ತಿ ಮತ್ತು ಇತಿಹಾಸ. ಈ ಏರಿಯಾಗೆ ಆ ಹೆಸರು ಬರಲು ಕಾರಣ ಇಲ್ಲೇ ಇರುವ ಶ್ರೀ ಜ್ಞಾನಾಕ್ಷಿ ರಾಜರಾಜೇಶ್ವರಿ ದೇವಸ್ಥಾನ. ಇದರ ಹಿಂದಿನ ಕತೆ ರೋಚಕವಾಗಿದೆ. ಕೈಲಾಸ ಆಶ್ರಮದ ಸ್ಥಾಪಕರಾದ ಶ್ರೀ ತಿರುಚಿ ಸ್ವಾಮಿಗಳು ಕೈಲಾಸ ಪರ್ವತದಲ್ಲಿ ತಪಸ್ಸು ಮಾಡುವಾಗ ತಾಯಿಯ ದರ್ಶನವಾಗಿ ದಕ್ಷಿಣಕ್ಕೆ ಹೋಗಲು ಆದೇಶವಾಯಿತಂತೆ. 1960ರ ಸಂಕ್ರಾಂತಿಯೊಂದು ಸ್ವಾಮೀಜಿಗಳು ಇಲ್ಲಿಗೆ ಬಂದಾಗ 3 ಗರುಡಗಳು ಆಕಾಶದಲ್ಲಿ ಪ್ರದಕ್ಷಿಣೆ ಹಾಕಿದ್ದನ್ನ ನೋಡಿ ಇಲ್ಲೇ ಆಶ್ರಮ ಸ್ಥಾಪಿಸಿದ್ರು. 1978ರಲ್ಲಿ ಈ ಸುಂದರವಾದ ದೇವಸ್ಥಾನ ನಿರ್ಮಾಣವಾಯಿತು. ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ? ಪ್ರತಿ ವರ್ಷ ಮಾರ್ಚ್ 27ರಂದು ಸೂರ್ಯನ ಕಿರಣಗಳು ನೇರವಾಗಿ ತಾಯಿಯ ಹಣೆಯ ಮೇಲೆ ಬಿದ್ದು ನಂತರ ಪಾದಗಳನ್ನು ಮುಟ್ತವೆ. ಈ ಸೂರ್ಯ ಕಿರಣಾಭಿಷೇಕ ನೋಡೋಕೆ ಸಾವಿರಾರು ಜನ ಸೇರ್ತಾರೆ. ಆರ್ ನಗರದ ಐಕಾನ್ ಆರ್ಚ್. ನೀವು ಮೈಸೂರು ರೋಡ್ನಿಂದ ಆರ್ ನಗರಕ್ಕೆ ಎಂಟ್ರಿ ಕೊಡ್ತಿದ್ದಂಗೆ ನಿಮ್ಮನ್ನ ಸ್ವಾಗತ ಮಾಡೋದು ಈ ಬೃಹತ್ತಾದ ಆರ್ಚ್. ಇದು ಬೆಂಗಳೂರಿನಲ್ಲೇ ಅತ್ಯಂತ ಸುಂದರವಾದ ಮತ್ತು ದೊಡ್ಡದಾದ ಆರ್ಚ್ಗಳಲ್ಲಿ ಒಂದು. ರಾತ್ರಿ ಹೊತ್ತು ಲೈಟಿಂಗ್ಸ್ ಹಾಕಿದಾಗ ಇದು ಮದುವಣಗಿತ್ತಿಯಂತೆ ಕಾಣುತ್ತೆ. ಎಷ್ಟೋ ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಈ ಆರ್ಚ್ ಅನ್ನು ನೀವು ನೋಡಿರ್ತೀರಾ. ಇದೇ ಈ ಏರಿಯಾದ ಹೆಮ್ಮೆಯ ಗುರುತು. ಓಂಕಾರ ಹಿಲ್ಸ್ ಮತ್ತು ವಿಶಿಷ್ಟ ಗಡಿಯಾರ. ಬೆಂಗಳೂರಿನಲ್ಲಿ ಅತಿ ಎತ್ತರವಾದ ಜಾಗ ಯಾವುದು ಗೊತ್ತಾ? ಸಮುದ್ರ ಮಟ್ಟದಿಂದ ಸುಮಾರು 2800 ಅಡಿ ಎತ್ತರದಲ್ಲಿರುವ ಆರ್ ನಗರದ ಓಂಕಾರ ಬೆಟ್ಟ. ಗಡಿಯಾರ ಗೋಪುರ. ಇಲ್ಲಿರುವ ಕ್ಲಾಕ್ ಟವರ್ ಪ್ರಪಂಚದಲ್ಲೇ 2ನೇ ಅತಿ ದೊಡ್ಡದು ಅಂತ ಹೇಳಲಾಗುತ್ತೆ. ಇದನ್ನ ಬೆಂಗಳೂರಿನ ಬಿಗ್ ಬೆನ್ ಅಂತಾನೂ ಕರೀತಾರೆ. ಇದರ ವಿಶೇಷ ಏನಂದ್ರೆ ಪ್ರತಿ ಗಂಟೆಗೆ ಇದು ಟಿನ್ ಟಿನ್ ಅನ್ನೋ ಬದಲು ಶಂಖನಾದ ಮತ್ತು ಓಂ ಎಂಬ ಶಬ್ದ ಮಾಡುತ್ತೆ. ಮತ್ಸ್ಯ ನಾರಾಯಣ. ಇಲ್ಲಿ ಮತ್ಸ್ಯ ನಾರಾಯಣನ ದೇವಸ್ಥಾನ ಇದೆ ಮತ್ತು 12 ಜ್ಯೋತಿರ್ಲಿಂಗಗಳ ದರ್ಶನವನ್ನು ಇಲ್ಲಿ ಪಡೆಯಬಹುದು. ಇಲ್ಲಿಂದ ನಿಂತು ನೋಡಿದ್ರೆ ಇಡೀ ಬೆಂಗಳೂರು ನಿಮಗೆ ಕಾಣುತ್ತೆ. ಶೃಂಗಗಿರಿ ಷಣ್ಮುಖ. ಟೆಕ್ನಾಲಜಿ ಮತ್ತು ಭಕ್ತಿ. ಇನ್ನೊಂದು ಅದ್ಭುತ ಅಂದ್ರೆ ಶೃಂಗಗಿರಿ ಷಣ್ಮುಖ ದೇವಸ್ಥಾನ. ಇದರ ಗೋಪುರವೇ 6 ಮುಖಗಳ ಆಕಾರದಲ್ಲಿದೆ. ಕ್ರಿಸ್ಟಲ್ ಡೋಮ್. ಗೋಪುರದ ಮೇಲೆ 42 ಅಡಿ ಎತ್ತರದ ಕ್ರಿಸ್ಟಲ್ ಡೋಮ್ ಇದೆ. ಹಗಲಲ್ಲಿ ಸೂರ್ಯನ ಬೆಳಕು ಬಿದ್ದಾಗ ಮಳೆಬಿಲ್ಲು ಮೂಡುತ್ತೆ. ರಾತ್ರಿ LED ಲೈಟ್ ನಲ್ಲಿ ಇದು ಜಗಮಗಿಸುತ್ತೆ. ಸ್ಟಾರ್ಗಳ ಅಡ್ಡ. ಸ್ನೇಹಿತರೆ, ಆರ್ ನಗರವನ್ನ ಸ್ಯಾಂಡಲ್ವುಡ್ ಸ್ಟಾರ್ಗಳ ಕಾಲೋನಿ ಅಂತಾನೂ ಕರೀಬಹುದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್ ಅವರ ಮನೆ ಇಲ್ಲೇ ಇರೋದು. ಗೋಲ್ಡನ್ ಸ್ಟಾರ್ ಗಣೇಶ್, ನಟಿ ಅಮೂಲ್ಯ ಮತ್ತು ಮಾಳವಿಕಾ ಅವಿನಾಶ್ ಮನೆ ಕೂಡ ಈ ಏರಿಯಾದಲ್ಲೇ ಇರೋದು. ಇಲ್ಲಿನ ಐಡಿಯಲ್ ಹೋಮ್ಸ್ ಬಡಾವಣೆ ನೋಡೋಕೆ ಫಾರಿನ್ ಸಿಟಿ ತರಹ ಇರುತ್ತೆ. ಟೆಕ್ ಪಾರ್ಕ್, ಗ್ಲೋಬಲ್ ವಿಲೇಜ್. ಇಲ್ಲಿ ಬರೀ ದೇವಸ್ಥಾನ ಮಾತ್ರ ಅಲ್ಲ, ದೊಡ್ಡ IT ಹಬ್ ಕೂಡ ಇದೆ. ಅದೇ ಗ್ಲೋಬಲ್ ವಿಲೇಜ್ ಟೆಕ್ ಪಾರ್ಕ್. ಈಗ ಇದನ್ನ ಸತ್ವ ಗ್ಲೋಬಲ್ ಸಿಟಿ ಅಂತ ಕರೀತಾರೆ. ಸುಮಾರು 120 ಎಕರೆ ಜಾಗದಲ್ಲಿರುವ ಈ ಟೆಕ್ ಪಾರ್ಕ್ ನೋಡೋಕೆ ಒಂದು ಪಾರ್ಕ್ ತರಹಾನೇ ಇದೆ. ಇಲ್ಲಿ ಮೈಂಡ್ ಟ್ರೀ, ಆಕ್ಸೆಂಚರ್, ಎಂಪೀಸ್, ಸೊನೆಟಾ ಸಾಫ್ಟ್ವೇರ್ ಮತ್ತು ಟೆಕ್ಸಾಸ್ ಇನ್ಸ್ಟ್ರೂಮೆಂಟ್ ನಂತಹ ದಿಗ್ಗಜ ಕಂಪನಿಗಳಿವೆ. ಸಾವಿರಾರು ಟೆಕ್ಕಿಗಳಿಗೆ ಇದು ಕರ್ಮಭೂಮಿ. ಹಲಗೆ ವಡ್ಡೇರಹಳ್ಳಿ ಕೆರೆ. ಪ್ರಕೃತಿ ಪ್ರಿಯರಿಗೆ ಆರ್ ನಗರದಲ್ಲಿ ಹಲಗೆ ವಡ್ಡೇರಹಳ್ಳಿ ಕೆರೆ ಇದೆ. ಸಂಜೆ ಹೊತ್ತು ಇಲ್ಲಿ ವಾಕಿಂಗ್ ಮಾಡೋದು, ಕೆರೆ ಏರಿ ಮೇಲೆ ಕೂತು ಸೂರ್ಯ ಮುಳುಗೋದನ್ನ ನೋಡೋದು ತುಂಬಾ ಹಿತ ಅನಿಸುತ್ತೆ. ವೀಕೆಂಡ್ ನಲ್ಲಿ ಫ್ಯಾಮಿಲಿ ಜೊತೆ ಸಮಯ ಕಳೆಯೋಕೆ ಇದು ಬೆಸ್ಟ್ ಜಾಗ. ಶಾಪಿಂಗ್ ಮತ್ತು ಫುಡ್. ಹೊಟ್ಟೆ ಹಸಿದ್ರೆ ಆರ್ ನಗರದ ಮೇನ್ ರೋಡ್ಗೆ ಬನ್ನಿ. ಇಲ್ಲಿ ಗೋಪಾಲನ್ ಆರ್ಕಿಡ್ ಮಾಲ್ ನಿಂದ ಹಿಡಿದು ಸಾಲು ಸಾಲು ಕೆಫೆಗಳು, ಪಬ್ಗಳು ಮತ್ತು ಸ್ಟ್ರೀಟ್ ಫುಡ್ ಅಂಗಡಿಗಳಿವೆ. ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡೋಕೆ, ಒಳ್ಳೆ ಊಟ ಮಾಡೋಕೆ ಇಲ್ಲಿ ಆಪ್ಷನ್ಸ್ಗೆ ಬರ ಇಲ್ಲ. ರಾಜರಾಜೇಶ್ವರಿ ನಗರ ಅಂದ್ರೆ ಬರೀ ಮನೆಗಳಿರೋ ಬಡಾವಣೆ ಅಲ್ಲ, ಇದು ಭಕ್ತಿ, ಟೆಕ್ನಾಲಜಿ ಮತ್ತು ಗ್ಲಾಮರ್ನ ಪರ್ಫೆಕ್ಟ್ ಕಾಂಬಿನೇಷನ್. ಒಮ್ಮೆ ಇಲ್ಲಿಗೆ ಬಂದು ಓಂಕಾರ ಬೆಟ್ಟ ಹತ್ತಿ ಆ ತಂಪಾದ ಗಾಳಿಯಲ್ಲಿ ವಾಕ್ ಮಾಡಿದ್ರೆ ನೀವು ಈ ಏರಿಯಾಗೆ ಫಿದಾ ಆಗೋದು ಗ್ಯಾರಂಟಿ. ಈ ವಿಡಿಯೋ ಇಷ್ಟ ಆಯ್ತಾ? ಆರ್ ನಗರದಲ್ಲಿ ನಿಮ್ಮ ಫೇವರೇಟ್ ಜಾಗ ಯಾವುದು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲನ್ನು ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.